ಒಂದಷ್ಟು ಜನ ಚಾಂಪಿಯನ್ಗಳು ಚಪ್ಪಾಳೆ ಸದ್ದಿನ ನಡುವೆ ತಮ್ಮ ಗೆಲುವನ್ನ ಸಂಭ್ರಮಿಸಿದ್ರೆ, ಇನ್ನೂ ಕೆಲವು ಚಾಂಪಿಯನ್ಗಳು ಇತಿಹಾಸದ ಮೌನದಲ್ಲಿ ಗೆಲುವಿನ ಕಣ್ಣೀರನ್ನ ಹಾಕ್ತಾರೆ. ಜ್ಯೋತಿ ಯರ್ರಾಜಿ ಅವರು ಬಂಗಾರದ ಪದಕವನ್ನ ಗೆದ್ರೂ ಕೂಡ ಅವರಿಗೆ ನಿರೀಕ್ಷಿತ ಮನ್ನಣೆ ಸಿಕ್ಕಿಲ್ಲ. ದಕ್ಷಿಣ ಕೊರಿಯಾದಲ್ಲಿ 100 ಮೀಟರ್ ಹರ್ಡಲ್ಸ್ ನಲ್ಲಿ ಜ್ಯೋತಿ ಅವರು 12.96 ಸೆಕೆಂಡ್ಗಳ ಹೊಸ ಚಾಂಪಿಯನ್ಶಿಪ್ ರೆಕಾರ್ಡ್ ಅನ್ನ ಸೃಷ್ಟಿ ಮಾಡಿ ಬಂಗಾರದ ಪದಕವನ್ನ ಗೆದ್ಕೊಂಡಿದ್ದಾರೆ. ದಕ್ಷಿಣ ಕೊರಿಯಾದ ನೆಲದಲ್ಲಿ ಭಾರತದ ರಾಷ್ಟ್ರಗೀತೆ ಮೊಳಗುವಾಗ ಜ್ಯೋತಿ ಅವರ ಕಣ್ಣಲ್ಲಿ ನೀರು ತುಂಬಿಕೊಂಡಿತ್ತು. ಯಾಕಂದ್ರೆ ಸ್ಟೇಡಿಯಂನಲ್ಲಿ ಜನ ಇರಲಿಲ್ಲ, ಸದ್ದು ಇರಲಿಲ್ಲ. ಜ್ಯೋತಿ ಅವರ ಗೆಲುವನ್ನ ಸಂಭ್ರಮಿಸೋದಕ್ಕೆ ಚಪ್ಪಾಳೆಯ ಸದ್ದು ಕೂಡ ಇರಲಿಲ್ಲ. ಇದ್ದಂತಹ 4-5 ಜನರ ನಡುವೆ ಜ್ಯೋತಿ ಅವರು ತಮ್ಮ ಮನಸ್ಸಿನಲ್ಲೇ ಭಾರತದ ತ್ರಿವರ್ಣ ಧ್ವಜವನ್ನ ಹಿಡಿದು 140 ಕೋಟಿ ಭಾರತೀಯರನ್ನ ಪ್ರತಿನಿಧಿಸಿ ಬಂಗಾರದ ಪದಕವನ್ನ ಗೆದ್ಕೊಂಡಿದ್ದಾರೆ. ಇಂಥದೊಂದು ಅದ್ಭುತ ಸಾಧನೆ ಮಾಡಿರೋ ಜ್ಯೋತಿ ಯರ್ರಾಜಿ ಅವರಿಗೆ ಬನ್ನಿ ನಾವೆಲ್ಲ ಸೇರಿ ಮನಪೂರ್ವಕವಾಗಿ ಶುಭವನ್ನ ಹಾರೈಸೋಣ.